ನಮಸ್ಕಾರ. MJ ಕನ್ನಡ ಚಾನಲ್ ವೀಕ್ಷಕರಿಗೆ ಸ್ವಾಗತ. ನಾವು ಇಂದು ಮಾತನಾಡುತ್ತಿರುವುದು ವೇಗವಾಗಿ ಬೆಳೆಯುತ್ತಿರುವ ಬೆಂಗಳೂರು ಮಹಾನಗರದ ಹೃದಯ ಭಾಗದ್ದು. ಇಲ್ಲಿ ನಡೆಯುವ ಐತಿಹಾಸಿಕ ಪ್ರಸಿದ್ಧ ಕಡಲೆಕಾಯಿ ಪರಿಷೆಯ ಹಿಂದಿರುವ ರಹಸ್ಯದ್ದು. ಇಲ್ಲಿ ನಡೆಯುವ ಪರಿಷೆ ಇಂದಿಗೂ ಮನ್ನಣೆ ಪಡೆಯುತ್ತಿರುವ ಕಾರಣ ಆ ಸದಾಶಿವನ ವಾಹನ ನಂದಿಯ ಪವಾಡದ್ದು ಎಂಬ ಜಿಜ್ಞಾಸೆಯದ್ದು. ಆದರೆ ಆಧುನಿಕತೆಯ ನಡುವೆಯೂ ಸಾವಿರಾರು ವರ್ಷಗಳಷ್ಟು ಹಳೆಯದಾದ ಒಂದು ಪಾರಂಪರಿಕ ಕತೆ ಇಲ್ಲಿ ಜೀವಂತವಾಗಿದೆ. ಕೇವಲ ಒಂದು ನೆಲಗಡಲೆ ಅಥವಾ ಕಡಲೆಕಾಯಿಗಾಗಿ ನಡೆಯುವ ಈ ವಿಶಿಷ್ಟ ಜಾತ್ರೆ ಈ ನಗರದ ಬೇರುಗಳನ್ನು ಇಂದಿಗೂ ಗಟ್ಟಿಯಾಗಿ ಹಿಡಿದಿಟ್ಟುಕೊಂಡಿದೆ. ಕಡಲೆಕಾಯಿ ಪರಿಷೆ ಕಲ್ಲಿನ ಬಸವನ ಪವಾಡ ಮತ್ತು ರೈತನ ನಂಬಿಕೆಯ ಸಂಕೇತ. ಇಂದಿನ ಬೆಂಗಳೂರು ಟೆಕ್ ಸಿಟಿ, ಗಾರ್ಡನ್ ಸಿಟಿ. ಆದರೆ 16ನೇ ಶತಮಾನಕ್ಕೂ ಹಿಂದೆ ನಾಡಪ್ರಭು ಕೆಂಪೇಗೌಡರು ಈ ನಗರಕ್ಕೆ ಅಡಿಪಾಯ ಹಾಕುವ ಮೊದಲು ಈ ಪ್ರದೇಶವೆಲ್ಲ ಫಲವತ್ತಾದ ಹೊಲ ಗದ್ದೆಗಳಿಂದ ತುಂಬಿತ್ತು. ಮುಖ್ಯವಾಗಿ ಬಸವನಗುಡಿ, ಮಾವಳ್ಳಿ, ಸುಂಕೇನಹಳ್ಳಿ ಇವೆಲ್ಲ ಕೃಷಿ ಹಳ್ಳಿಗಳಾಗಿದ್ದವು. ಇಲ್ಲಿನ ರೈತರ ಮುಖ್ಯ ಬೆಳೆಯೇ ಕಡಲೆಕಾಯಿ ಅಥವಾ ನೆಲಗಡಲೆ. ಪರಿಷೆ ಎಂದರೆ ಜಾತ್ರೆ. ಇದು ಒಂದು ಕೃಷಿ ಜಾತ್ರೆ. ಆದರೆ ಈ ಜಾತ್ರೆ ಕೇವಲ ವ್ಯಾಪಾರಕ್ಕಾಗಿ ನಡೆಯುವುದಿಲ್ಲ. ಬದಲಾಗಿ ತಮ್ಮ ಫಸಲಿನ ರಕ್ಷಣೆಗಾಗಿ ರೈತರು ದೈವಕ್ಕೆ ಸಲ್ಲಿಸುವ ವಾಗ್ದಾನದ ಸಂಕೇತ. ಇದರ ಹಿಂದೆ ಅಡಗಿರುವ ದೈವಿಕ ಶಕ್ತಿಯ ಕತೆ ಕೇಳಿದರೆ ಎಂಥವರೆಗೂ ರೋಮಾಂಚನವಾಗುತ್ತದೆ. ಗೂಳಿಯ ಶಾಪದ ಕತೆ ಆರಂಭವಾಗುವುದು ಹೀಗೆ. ಪ್ರತಿ ವರ್ಷ ಕಡಲೆಕಾಯಿ ಫಸಲು ಕೊಯ್ಲಿಗೆ ಸಿದ್ಧವಾದಾಗ ರೈತರಿಗೆ ನೆಮ್ಮದಿ ಇರುತ್ತಿರಲಿಲ್ಲ. ಕಾರಣ ಒಂದು ಬೃಹತ್ ಮತ್ತು ಬಲಾಢ್ಯ ಗೂಳಿ. ಈ ಗೂಳಿ ಎಲ್ಲಿದೆ, ಎಲ್ಲಿಂದ ಬರುತ್ತದೆ ಎಂದು ಯಾರಿಗೂ ತಿಳಿಯುತ್ತಿರಲಿಲ್ಲ. ರಾತ್ರಿ ಕಳೆಯುತ್ತಿದ್ದಂತೆ ಇಡೀ ಹೊಲ ನಾಶವಾಗುತ್ತಿತ್ತು. ಸುತ್ತಮುತ್ತಲಿನ ರೈತರಿಗೆ ಹುಣ್ಣಿಮೆಯ ಭಯ. ಅದರಲ್ಲೂ ವಿಶೇಷವಾಗಿ ಕಾರ್ತಿಕ ಮಾಸದ ಹುಣ್ಣಿಮೆಯ ಸಮಯದಲ್ಲಿ ಈ ಗೂಳಿಯ ಉಪಟಳ ತಾರಕಕ್ಕೇರುತ್ತಿತ್ತು. ರೈತರು ಎಷ್ಟೇ ಕಾವಲು ಕಾಯ್ದರೂ ಗೂಳಿ ಮಾತ್ರ ಯಾರಿಗೂ ಸಿಗದೆ ಬೆಳೆ ನಾಶ ಮಾಡಿ ಹೋಗುತ್ತಿತ್ತು. ಇಡೀ ಹಳ್ಳಿಯ ಜನ ಒಂದು ರಾತ್ರಿಯಲ್ಲಿಯೇ ಫಸಲನ್ನು ಕಳೆದುಕೊಂಡು ದಿಕ್ಕು ತೋಚದೆ ಕಂಗಾಲಾಗುತ್ತಿದ್ದರು. ಹೀಗೆ ಹಲವು ವರ್ಷಗಳ ನಷ್ಟವನ್ನು ಅನುಭವಿಸಿದ ರೈತರು ಒಂದು ನಿರ್ಧಾರಕ್ಕೆ ಬಂದರು. ಇನ್ನು ಮುಂದೆ ಈ ಗೂಳಿಯನ್ನು ಹಿಡಿದೇ ತೀರುತ್ತೇವೆ, ಎಷ್ಟೇ ಕಷ್ಟವಾದರೂ ಸರಿ ಎಂದು ಸಂಕಲ್ಪ ಮಾಡಿದರು. ಒಂದು ಹುಣ್ಣಿಮೆಯ ರಾತ್ರಿ ಇಡೀ ಹಳ್ಳಿಯ ಜನರು ಗುಂಪುಗೂಡಿ ಮರಗಡಿಯೊಂದಿಗೆ ಕಾಯಲು ಪ್ರಾರಂಭಿಸಿದರು. ರೈತರ ಕಣ್ಣು ಕಾಯುತ್ತಿದ್ದ ಆ ಬೃಹತ್ ಗೂಳಿ ನಿಧಾನವಾಗಿ ಹೊಲಕ್ಕೆ ನುಗ್ಗಿತ್ತು. ಕಡಲೆಕಾಯಿ ಫಸಲನ್ನು ತಿನ್ನಲು ಆರಂಭಿಸುತ್ತಿದ್ದಂತೆ ರೈತರು ಏಕಕಾಲಕ್ಕೆ ಅದರತ್ತ ಧಾವಿಸಿದರು. ಎಚ್ಚೆತ್ತ ಗೂಳಿ ಭಯದಿಂದ ಓಡಲು ಆರಂಭಿಸಿತು. ರೈತರು ಅದನ್ನು ಬೆನ್ನತ್ತಿದರೂ ಸುಂಕೇನಹಳ್ಳಿಯ ರಸ್ತೆಗಳಲ್ಲಿ ಅದರ ಹಿಂದೆ ಓಡಿದರು. ಕೈಗೆ ಸಿಗದ ದೈವಿಕ ರೂಪಾಂತರ ಗೂಳಿ ಓಡಿ ಓಡಿ ಬಂದದ್ದು ಒಂದು ಸಣ್ಣ ಗುಡ್ಡದ ಬಳಿ. ಅದೇ ಇಂದಿನ ದೊಡ್ಡ ಬಸವನಗುಡಿ ಇರುವ ಪ್ರದೇಶ. ಗೂಳಿಯು ಗುಡ್ಡದ ಮೇಲೆ ನಿಂತು ಇದ್ದಕ್ಕಿದ್ದಂತೆ ಓಡುವುದನ್ನು ನಿಲ್ಲಿಸಿತು. ರೈತರು ಹತ್ತಿರ ಬರುತ್ತಿದ್ದಂತೆ ಆಶ್ಚರ್ಯ! ಜೀವಂತ ಗೂಳಿ ಕ್ಷಣ ಮಾತ್ರದಲ್ಲಿ ಕಲ್ಲಿನ ಬೃಹತ್ ನಂದಿ ವಿಗ್ರಹವಾಗಿ ಮಾರ್ಪಾಡಾಯಿತು. ಬಸವಣ್ಣನ ಬಳಿ ಕ್ಷಮೆಯಾಚನೆ ಮಾಡಿದ ರೈತರಿಗೆ ತಾವೇನು ಮಾಡಿದೆವು ಎಂದು ಅರಿವಾಗತೊಡಗಿತು. ತಾವು ಓಡಿಸಿದ್ದು ಸಾಮಾನ್ಯ ಪ್ರಾಣಿಯನ್ನಲ್ಲ, ಅದು ಶಿವನ ವಾಹನವಾದ ನಂದಿ. ಬೆಳೆ ನಾಶವಾಗಿದ್ದು ಶಾಪವೇ ಇರಬಹುದು ಎಂದು ತಿಳಿದು ರೈತರು ಕಲ್ಲಿನ ಬಸವಣ್ಣನ ಕಾಲಿಗೆ ಬಿದ್ದು ಕ್ಷಮೆಯಾಚಿಸಿದರು. ಆಗ ರೈತರು ಒಂದು ಗಂಭೀರ ಪ್ರತಿಜ್ಞೆ ಮಾಡಿದರು. ಓ ಬಸವಣ್ಣನೇ, ನೀನು ನಮ್ಮ ಬೆಳೆ ಕಾಯುವ ದೈವ. ಇಂದಿನಿಂದ ಪ್ರತಿ ವರ್ಷ ನಾವು ನಮ್ಮ ಹೊಲದಲ್ಲಿ ಬೆಳೆದ ಕಡಲೆಕಾಯಿ ಫಸಲಿನ ಮೊದಲ ರಾಶಿಯನ್ನು ನಿನಗೆ ಅರ್ಪಿಸುತ್ತೇವೆ. ಈ ಪ್ರತಿಜ್ಞೆಯನ್ನು ನಾವು ಸದಾ ಪಾಲಿಸುತ್ತೇವೆ. ಈ ಪ್ರತಿಜ್ಞೆಯೇ ಇಂದಿಗೂ ಪರಿಷೆಯ ರೂಪದಲ್ಲಿ ಜೀವಂತವಾಗಿದೆ. ಈ ಪವಾಡದ ಕುರಿತು ಕೇಳಿದ ನಾಡಪ್ರಭು ಕೆಂಪೇಗೌಡರು 16ನೇ ಶತಮಾನದಲ್ಲಿ ಈ ಸ್ಥಳದಲ್ಲಿ ಬೃಹತ್ ದೊಡ್ಡ ಬಸವನ ಗುಡಿಯನ್ನು ನಿರ್ಮಿಸಿದರು. ಈ ದೇವಾಲಯ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪಕ್ಕೆ ಒಂದು ಅತ್ಯುತ್ತಮ ಉದಾಹರಣೆಯಾಗಿದೆ. ಅಂದಿನಿಂದ ಈ ಪ್ರದೇಶ ಬಸವನಗುಡಿ ಎಂದೇ ಪ್ರಸಿದ್ಧವಾಯಿತು. ಈ ಕಡಲೆಕಾಯಿ ಪರಿಷೆಯು ಪ್ರತಿ ವರ್ಷ ಕಾರ್ತಿಕ ಮಾಸದ ಕೊನೆಯ ಸೋಮವಾರದಂದು ಆರಂಭವಾಗುತ್ತದೆ. ಹಬ್ಬದ ಮೊದಲ ದಿನ ರೈತರು ತಮ್ಮ ಮೊದಲ ಫಸಲನ್ನು ಬುಟ್ಟಿಗಳಲ್ಲಿ ತುಂಬಿಕೊಂಡು ದೊಡ್ಡ ಬಸವಣ್ಣನ ಗುಡಿಗೆ ಬಂದು ಅರ್ಪಿಸುತ್ತಾರೆ. ಈ ಸಂಪ್ರದಾಯಕ್ಕೆ ಕಡಲೆಕಾಯಿ ಸೇವೆ ಎನ್ನಲಾಗುತ್ತದೆ. ಪರಿಷೆಯು ಬಸವನಗುಡಿಯ ಮುಖ್ಯ ರಸ್ತೆಗಳಲ್ಲಿ ಸುಮಾರು 1 ಕಿಲೋಮೀಟರ್ಗೂ ಹೆಚ್ಚು ದೂರದವರೆಗೆ ಹರಡಿಕೊಳ್ಳುತ್ತದೆ. ಈ 3 ದಿನಗಳ ಕಾಲ ಇಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಕಡಲೆಕಾಯಿ ವ್ಯಾಪಾರವಾಗುತ್ತದೆ. ಅಚ್ಚರಿ ಎಂದರೆ ಮಾರಾಟವಾಗುವ 80% ಕಡಲೆಕಾಯಿ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಮತ್ತು ನೆರೆಯ ರಾಜ್ಯಗಳಿಂದ ಬಂದಿರುತ್ತದೆ.
ಈ ಜಾತ್ರೆಯಲ್ಲಿ ಕಡಲೆಕಾಯಿ ತಿನ್ನುವ ಕುರಿತು ಒಂದು ವಿಶೇಷ ನಂಬಿಕೆ ಇದೆ. ಜಾತ್ರೆ ಮುಗಿದ ರಾತ್ರಿ ಆ ದೈವಿಕ ನಂದಿಯೇ ಕಲ್ಲಿನ ರೂಪದಿಂದ ಹೊರಬಂದು ನೆಲದ ಮೇಲೆ ಬಿದ್ದಿರುವ ಕಡಲೆಕಾಯಿ ಸಿಪ್ಪೆಗಳನ್ನು ಮತ್ತು ಕಡಲೆಕಾಯಿಗಳನ್ನು ತಿನ್ನುತ್ತದೆ ಎಂಬ ದಂತಕಥೆಯು ಜನಜನಿತವಾಗಿದೆ. ಇದು ರೈತರ ನಂಬಿಕೆಯ ಆಳವನ್ನು ತೋರಿಸುತ್ತದೆ. ಕಡಲೆಕಾಯಿ ಪರಿಷೆಯು ಕೇವಲ ಒಂದು ಜಾತ್ರೆಯಲ್ಲ, ಇದು ಕೃಷಿಕ ಮತ್ತು ಪ್ರಕೃತಿಯ ನಡುವಿನ ಪವಿತ್ರ ಸಂಬಂಧದ ಪ್ರತೀಕ. ಇಂದಿನ ನಗರ ಜೀವನದಲ್ಲಿ ಕಳೆದು ಹೋಗಿರುವ ಕೃಷಿ ಸಂಸ್ಕೃತಿಯನ್ನು ನೆನಪಿಸುವ ಒಂದು ಮಹತ್ವಪೂರ್ಣ ಘಟನೆ. ಮೊದಲು ಬಸವಣ್ಣನಿಗೆ ಅರ್ಪಿಸಿದ ಮೇಲೆಯೇ ವ್ಯಾಪಾರ ಶುರು ಮಾಡುವುದು. ಈ ಪರಿಷೆಗೆ ಬಂದು ಬಸವಣ್ಣನಿಗೆ ನಮಸ್ಕಾರ ಮಾಡಿ ಹೋದರೆ ವರ್ಷವಿಡೀ ಬೆಳೆ ಚೆನ್ನಾಗಿ ಆಗುತ್ತದೆ ಎಂಬ ನಂಬಿಕೆ ಇದೆ. ಇದು ಬರೀ ವ್ಯಾಪಾರವಲ್ಲ, ಇದು ಅವರ ಭಕ್ತಿ. ನಗರ ಬೆಳೆದರೂ ಈ ಮಣ್ಣಿನ ಸಂಸ್ಕೃತಿ ಜೀವಂತವಾಗಿದೆ. ಕಡಲೆಕಾಯಿ ಪರಿಷೆಯು ಮುಂದಿನ ತಲೆಮಾರಿಗೂ ಬೆಂಗಳೂರಿನ ಮೂಲಕತೆಯನ್ನು ಹೇಳುತ್ತದೆ. ದೇವರು ಮತ್ತು ಮನುಷ್ಯರ ನಡುವಿನ ಸುಂದರ ಸಂಬಂಧವನ್ನು ಇಲ್ಲಿ ಕಾಣಬಹುದು. ಬಸವಣ್ಣನ ಪವಾಡ, ರೈತರ ತ್ಯಾಗ ಮತ್ತು ನಂಬಿಕೆ, ಈ ಎಲ್ಲ ಭಾವನೆಗಳ ಸಮ್ಮಿಲನವೇ ಕಡಲೆಕಾಯಿ ಪರಿಷೆ. ಈ ಆಧುನಿಕ ಯುಗದಲ್ಲಿ ಇಂತಹ ಆಚರಣೆಗಳು ನಮ್ಮ ಸಂಸ್ಕೃತಿ ಜೀವಾಳವನ್ನು ಗಟ್ಟಿಯಾಗಿ ಹಿಡಿದಿಟ್ಟಿವೆ ಎಂದರೆ ತಪ್ಪಾಗಲಾರದು. ಅಂತ್ಯನಂಬಿಕೆ ಮತ್ತು ಇತಿಹಾಸದ ಈ ವಿಶಿಷ್ಟ ಕಥೆಯನ್ನು ನಿಮ್ಮ ಮುಂದೆ ತಂದ MJ ಕನ್ನಡ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು, ವಿಡಿಯೋ ಇಷ್ಟವಾದರೆ ನಿಮ್ಮ ಸ್ನೇಹಿತ ಬಂಧು ಮಿತ್ರರಿಗೂ ಶೇರ್ ಮಾಡಿ. ಮತ್ತೊಂದು ಆಸಕ್ತಿದಾಯಕ ಕಥೆಯೊಂದಿಗೆ ಸಿಗೋಣ. ಸರ್ವೇ ಜನಃ ಸುಖಿನೋ ಭವಂತು. ಧನ್ಯವಾದಗಳು. ನಮಸ್ಕಾರ.